ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಸೆಂಟೇಜ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಅರ್ಥಮೆಟಿಕಲ್ಲಿ. ಈಗ ಫಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಫ್ರ್ಯಾಕ್ಷನ್ ಮತ್ತು ಪರ್ಸೆಂಟೇಜ್. ಓಕೆ, ವ್ಯಾಲ್ಯೂಸ್ ಯಾವ್ಯಾವಿದೆ ನೋಡೋಣ. ಫಸ್ಟು 100%. 100% ಮೀನ್ಸ್ 1/1. ಓಕೆ, ನೆಕ್ಸ್ಟು ಫ್ರ್ಯಾಕ್ಷನ್ 1/2. ಫ್ರ್ಯಾಕ್ಷನ್ 1/2 ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇಟ್ ಈಸ್ 50%. ಯಾವ ಥರ ಅಂದರೆ 100 into 1/2 equals to 50%. Next 33.33 equals to 1/3 means 100/3. ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? 33.33%. ಓಕೆ, ನೆಕ್ಸ್ಟು 1/4. ಫ್ರ್ಯಾಕ್ಷನ್ ವ್ಯಾಲ್ಯೂ 1/4 ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇಟ್ ಈಸ್ 25%. ಯಾವ ಥರ ಅಂತಂದರೆ 100/4. ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 25%. 25% means 1/4. Next 20%. Fraction value 1/5. 1/6 means 16.66%. 1/7 14.28. 1/8 means 12.5%. 1/9 11.11. 1/10 means 10%. Next 1/11 9.09. ಯಾವ ಥರ ಅಂದರೆ 100/11. ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 9.09. 1/12 8.3. 1/13 7.69. 1/14 equals to 7.14%. 1/15 6.66% means 6.66%. In terms of fraction it is 1/15. 6.25%. In terms of fraction it is 1/16. 5.88. In fraction 1/17. 5.55. 1/18. Next 5.26 equals to fraction value 1/19. Next 1/20 means 5%. ನೋಡಿ, ಫ್ರ್ಯಾಕ್ಷನ್ ವ್ಯಾಲ್ಯೂ ನಿಮಗೆ 1 to 20 ಕಂಪಲ್ಸರಿ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದರೆ ಮಿಕ್ಕಿದ್ದು ಈಸಿಯಾಗಿ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಇವು. ನೆಕ್ಸ್ಟು ಸಮ್ ಇಂಪಾರ್ಟೆಂಟ್ ಪರ್ಸೆಂಟೇಜ್ ಚಾರ್ಟ್. ಫಸ್ಟ್ ನೋಡಿ, 2/3 equals to 66.66%. ನಾವು ನೋಡಿದ್ದೀವಿ 1/3 ಮೀನ್ಸ್ 33.33. ವಿ ವಾಂಟ್ 66.66 ಮೀನ್ಸ್ ಡಬಲ್. ಇಟ್ ಈಸ್ 2/3 ಮಲ್ಟಿಪ್ಲೈ ಬೈ 2. ನೆಕ್ಸ್ಟು 1/4 25%. ನೆಕ್ಸ್ಟು 3/4. 1/4 ಈಸ್ 25. ಬಟ್ ವಿ ವಾಂಟ್ 3/4 ಮೀನ್ಸ್ ಮಲ್ಟಿಪ್ಲೈ ಬೈ 3. ಇಟ್ ಈಸ್ 75% ಈಕ್ವಲ್ಸ್ ಟು 3/4. Next 1/9. 1/9 means 11.11%. But we want 2/9 equals to means multiply by 2. It will become 22.22%. Next 40%. 40% means 40/100. If we solve 2 times, this is 5 times means 2/5 equals to 40%. Next 60% means 60/100. If we solve 2 times, this is 3 times, this is 5 times. 3/5 equals to 60%. Similarly 5/6 83.33. 2/7 28.56. See 1/7 equals to ಎಷ್ಟಿದೆ? 14.28. ಬಟ್ ನಮಗೆ ಡಬಲ್ ಬೇಕು ಮೀನ್ಸ್ ಇಂಟು 2. ಇಟ್ ವಿಲ್ ಬಿಕಮ್ 28.56. ನೆಕ್ಸ್ಟು 4/5 50%. See 80% means 80/100. ಓಕೆ, ಸಾಲ್ವ್ ಮಾಡಿದ್ರೆ ಎಷ್ಟಾಗ್ತದೆ? 4 times, 5 times. ನೆಕ್ಸ್ಟು 2/11 18.18. ಸಿ 1/11 ಈಕ್ವಲ್ಸ್ ಟು 9.09. ನಮಗೇನು ಬೇಕು? 18.18 ಮೀನ್ಸ್ 2/11 ಈಕ್ವಲ್ಸ್ ಟು 18.18. ಸಿ ನೆಕ್ಸ್ಟು 37.5%. ಸಿ 1/8 ಈಕ್ವಲ್ಸ್ ಟು 12.5%. We want 3 times means multiply by 3. This equals to 37.5%. Next 5/8. See again 1/8 equals to 12.5% to multiply by new 5 ಮಾಡಿದ್ರೆ ಇದು ಎಷ್ಟಾಗುತ್ತೆ? ಎಂದು 62.5% equals to 5/8. ಫ್ರ್ಯಾಕ್ಷನ್ ಈಸ್ 5/8. ಭಾಳ ಇಂಪಾರ್ಟೆಂಟ್ ಇವು. ನೆಕ್ಸ್ಟು ಇಂಪಾರ್ಟೆಂಟ್ ಟರ್ಮ್ಸ್. See first one, A is what percentage of B means formula is A by B into 100.
ವೇರ್ ಎ ಈಸ್ ಈಕ್ವಲ್ಸ್ ಟು 20, ಬಿ ಈಸ್ ಈಕ್ವಲ್ಸ್ ಟು 50. ಓಕೆ, ವ್ಯಾಲ್ಯೂ ಪುಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬಿ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎ ಮೀನ್ಸ್ ಬಿ ಬೈ ಎ ಇಂಟು 100. ದಿಸ್ ಇಸ್ ದ ಆನ್ಸರ್ ಆಫ್ ಬಿ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎ. ಸಿ ನೆಕ್ಸ್ಟ್ ಒನ್, ಎ ಈಸ್ ಹೌ ಮಚ್ ಮೋರ್ ಪರ್ಸೆಂಟ್ ದೆನ್ ಬಿ. ಸಿ ಫಸ್ಟು ಡಿಫ್ರೆನ್ಸ್ ಎಷ್ಟು, 60 minus 30, ಡಿಫ್ರೆನ್ಸ್ ಈಸ್ 30. ಸಿ ಹೌ ಮಚ್ ಮೋರ್ ಅಂದರೆ ಲೆಸ್ ವ್ಯಾಲ್ಯೂ ತೊಗೋಬೇಕು, ಲೆಸ್ ಅಂತಂದರೆ 30 ಇಂಟು 100. ಓಕೆ, ಮೀನ್ಸ್ 100%. ನೆಕ್ಸ್ಟು ಎ ಈಸ್ ಹೌ ಮಚ್ ಲೆಸ್, ಫಸ್ಟು ಡಿಫ್ರೆನ್ಸ್ 60 ಲೆಸ್ ಮೀನ್ಸ್ ಡಿವೈಡ್ ಬೈ ಮೋರ್ ವ್ಯಾಲ್ಯೂ ದಟ್ ಈಸ್ 90 ಇಂಟು 100. ದಿಸ್ ಇಸ್ ದ ಆನ್ಸರ್ ಆಫ್ ಎ ಈಸ್ ಹೌ ಮಚ್ ಲೆಸ್ ದೆನ್ ಬಿ. Next term, A is how much more or less than B. See, first take the difference 25, take the first one 50 into 100. This is the answer. See next one, this is very important. A is 25% more than B. See, normal case alli ಏನು ಮಾಡ್ತೀವಿ ನಾವು, suppose this is A, this is B. A is 25% more. Suppose let B is equals to 100%, A is 25% more means 125. Okay, if you cancel, so become 5, 4. This is the answer of A is 25% more than B. Okay, but we know what is 25% fraction is 1 by 4. Okay, 1 by 4. This means if B is equals to 4, A is 1 more means A will become 5. ಓಕೆ, ಭಾಳ ಸಿಂಪಲ್ಲು, ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟು ಸಿ ಎ ಈಸ್ 75% ಲೆಸ್ ದೆನ್ ಬಿ. ಸಿ ವಿ ನೋ 75% ಈಕ್ವಲ್ಸ್ ಟು 3 by 4. ಓಕೆ, ಇಫ್ ಬಿ ಈಸ್ 3, if B is 3, A is 70% less means minus 3, it will become 1 means A is equals to 1, B is equals to 4. For A is 75% less than B. See next very important to see successive percentage change, very important to see first case. If A number is increased by A% and then decreased by B%, what is the percentage change means the resultant percentage will be, this is the formula, A minus B because A is increasing, B is decreasing, plus minus means minus A into B divided by 100. Okay, this is the formula. See next case, if a number is decreased by A% and increased by B%, then the resultant change in percentage will be, this is the formula, means minus A because B is increasing plus B, minus plus, this is minus A into B divided by 100. Next case, if a number is decreased by A and then decreased by B means A also decreasing, B also decreasing, minus into minus, that is plus A into B divided by 100. This is the formula. See next one, if both A increasing and B also increasing, ಅವಾಗ ಏನಾಗುತ್ತೆ ನಿಮ್ಮದು ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಓಕೆ, ಫಾರ್ ಎಕ್ಸಾಂಪಲು ಸಿ ಈ ಕೇಸಲ್ಲಿ ನೋಡಿರಿ, ಸಪೋಸ್ ಎ ಇಸ್ ಇನ್ಕ್ರೀಸ್ 9%, ಸಪೋಸ್ ಎ ಇಸ್ ಈಕ್ವಲ್ಸ್ ಟು 10%, ಓಕೆ, ಬಿ ಇಸ್ ಈಕ್ವಲ್ಸ್ ಟು 10%. ಓಕೆ, ಬೋತ್ ಆರ್ ಇನ್ಕ್ರೀಸಿಂಗ್, ಇಂಪಾರ್ಟೆಂಟು ಈ ಕೇಸಲ್ಲಿ. ನೆಕ್ಸ್ಟ್ ಯಾವ ಥರ ಮಾಡಬೇಕಂದ್ರೆ ದಿಸ್ ಇಸ್ ದ ಫಾರ್ಮುಲಾ, ಮೀನ್ಸ್ 10 plus 10 plus 10 into 10 divided by 100. ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ, 21%. ದಿಸ್ ಇಸ್ ದ ಆನ್ಸರ್. ಇವಾಗ ಸಮ್ ಎಕ್ಸಾಂಪಲ್ ನೋಡೋಣ, ಸಮ್ ಬೇಸಿಕ್ ಎಕ್ಸಾಂಪಲ್ ಆನ್ ಪರ್ಸೆಂಟೇಜು. ಸಿ 25% of 36 plus 50% of 200. See 25% means fraction value 1 by 4 means 36 by 4 plus 200, 50% means 1 by 2. This is 9 plus 100.
means 109. 109 is the answer. See, fraction value 75% already gotu, 3/4. 3/4 into 36 minus 33.33 means 1/3 means 9/3. It will become 9 times 27 minus 3 means 24. 24 is the answer. Next, find x. See, 80% of 20. See, this is 200 minus right side ಹೋದರೆ ಮೈನಸ್ ಆಗುತ್ತೆ. 80% ಮೀನ್ಸ್ 4/5 ಇಂಟು 20. ಇದು ಎಷ್ಟಾಗುತ್ತೆ? 16. 16 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 5x ಈಕ್ವಲ್ಸ್ ಟು 184. ಓಕೆ, 5x ಈಕ್ವಲ್ಸ್ ಟು 184. ಬಟ್ ವಿ ವಾಂಟ್ ಎಕ್ಸ್ ಬೇಕು ನಮಗೆ. ಇದು ಎಷ್ಟಾಗುತ್ತೆ? 36.8. okay, 36.8 is the value of x. Next one, 22.22%. okay, 22.22% means, say 1/11. 1/11 means 11.11 means it is 2/11. 2/11 is 18 plus 18.18 means this is 22. This is this is 2/9. 2/9. This is 22 means 2/11. This is 2 times. This is also 2 times. 2 into 2 4 means 4 is the answer. See, next one, 12.5% of 64. See, 64 12.5 means 8. 1/8 minus 24 into this is 8.33 means 1/12. okay, this is 2 times. This is 8 times. 8 minus 2, this is 6. 6 is the answer. Next question, 7.14% of 28. This is 28. 7.14 means it is 1/14 plus 30. 6.66 means 1/15. This is 2 times. This is also 2 times means answer is 4. 4 is the answer. See, next one, 6.25%. it is 1/16 equals to 6.25%. ನೋಡಿ, ನಿಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಗೊತ್ತಿದ್ರೆ ಭಾಳ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಇಂಪಾರ್ಟೆಂಟು. ಇಟ್ ಈಸ್ 48 ಪ್ಲಸ್ 34 ಇಂಟು 5.18 means 1/17. It is 2 times, 3 times means 5. 5 is the answer. Next, 5.55% of 36. 5.26% of 38. See, this is 36. This is 5.55 means 1/18 plus 38. 5.26 means 1/19. This is 2 times. It is 2 times. Answer is 4. 4 is the answer. See, next one, 37.5%. See, 1/8 ಅಂದರೆ ಎಷ್ಟು ನಮ್ಮದು? 12.5%. ಬಟ್ ಇದು 3 times ಆಯಿತು. ಸೊ ಇದು 3/8 ಇಂಟು 24 ಪ್ಲಸ್ 1/8 12.5. 5 times ಆದ್ರೇನು? ಇದು 5/8 ಇಂಟು 64. 8 3 times. 3 3s are 9 plus 40. Answer is 49. 49 is the answer. ಇದು ಕಮೆಂಟಲ್ಲಿ ಆನ್ಸರ್ ಮಾಡಿ. ಇದು ಆನ್ಸರ್ ಇನ್ ಕಮೆಂಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಓಕೆ, ಇದೇ ಥರ ನಾವು ನೆಕ್ಸ್ಟ್ ಅರ್ಥಮೆಟಿಕ್ ಟಾಪಿಕ್ನ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.